वेरी गुड डे चिल्ड्रन। आज मैं 10वीं कक्षा की व्याकरण भाग में तीसरा पाठ समास आपको समझाने जा रही हूँ। आप अच्छे से समझ ले बच्चों। आपको 1 अंक की प्रश्न इससे पड़ता है। 1 अंक 100 बनाने के लिए बहुत प्रामुख्य होता है बच्चों, ठीक है। इसलिए आपको ये समझना बहुत इम्पोर्टेंट है, ठीक है बच्चों। अभी यहाँ पर समास का अर्थ क्या है? समास का अर्थ है ಸಂಕ್ಷಿಪ್ತೀಕರಣ। ಅಂದ್ರೆ ಸಮಾಸದ ಅರ್ಥ ಏನಂದ್ರೆ ಸಂಕ್ಷಿಪ್ತ ಮಾಡೋದು ಅಂತ ಹೇಳಿ ಆಗತ್ತೆ। दो या दो से अधिक शब्दों से मिलकर बने हुए एक नवीन एवं सार्थक शब्द को समास कहते हैं। ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳು ಸೇರಿ ಮಾಡಿದಂತ ಒಂದು ಹೊಸ ಶಬ್ದ ಮತ್ತು ಸಾರ್ಥಕ ಶಬ್ದ। ಸಾರ್ಥಕ ಶಬ್ದ ಅಂದ್ರೆ ಅರ್ಥ ಕೊಡುವಂತ ಶಬ್ದ ಆಗಿರ್ಬೇಕದು। ಅರ್ಥ ಕೊಡುವಂತ ಸಾರ್ಥಕ ಶಬ್ದಕ್ಕೆ ನಾವೇನಂತ ಕರಿತೀವಿ? ಸಮಾಸ ಅಂತ ಹೇಳಿ ಕರಿತೀವಿ। ओके बच्चों, सम प्लस अस। यहाँ पर सम का मतलब होता है संयोग, अस का मतलब होता है होना। मैं वैसे ही कह रही हूँ आपको समास का परिभाषा में इसका अर्थ। तो फिर और एक बार उच्चारण करूंगी। सम का अर्थ होता है संयोग और अस का अर्थ होता है होना। तो फिर संयोग होना, ये क्या कहते हैं? समास। ಇನ್ನೊಂದ್ಸತಿ ಹೇಳ್ತೀನಿ। दो या दो से अधिक शब्दों से मिलकर बने हुए एक नवीन एवं सार्थक शब्द को हम समास कहते हैं। समास के नियमों से निर्मित शब्द सामासिक शब्द ಅಂದ್ರೆ ಸಮಸ್ತ ಪದ कहलाता है। ಅಂದ್ರೆ ಈ ಒಂದು ಸಮಾಸದ ನಿಯಮಗಳ ಅನುಸಾರ, ಸಮಾಸದ ನಿಯಮ ಏನು? 2 ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳು ಇಲ್ಲಿ ಸೇರಿ ಒಂದು ಹೊಸ ಶಬ್ದ ಆಗುವಂತಹದ್ದು, ಹೌದು ತಾನೆ? ಆ ನಿಯಮದ ಪ್ರಕಾರ ಆ ಪೂರ್ಣ ಶಬ್ದಕ್ಕೆ ಅಂದ್ರೆ 2 ಶಬ್ದಗಳು ಸೇರಿ ಮಾಡಿದಂತ ಸಮಸ್ತ ಪದ, ಅದಕ್ಕೆ ನಾವೇನಂತ ಕರಿತೀವಿ? ಸಾಮಾಸಿಕ ಶಬ್ದ ಅಥವಾ ಸಮಸ್ತ ಪದ ಅಂತ ಹೇಳಿ ಕರಿತೀವಿ। समास होने के बाद विभक्तियों के चिन्ह परसर्ग लुप्त हो जाते हैं। ಅಂದ್ರೆ ಈ ಒಂದು ಸಮಾಸ ಆಗುವಾಗ ಅದನ್ನ ನಾವು ವಿಗ್ರಹ ಮಾಡಿದಾಗ, ಬಿಡಿಸಿದಾಗ ಅದರ ಮಧ್ಯ ಬರುವಂತ ವಿಭಕ್ತಿ ಚಿಹ್ನಗಳು ಅಂದ್ರೆ ಕರ್ತಾನೆ, ಕರ್ನ್ಸೆ, ಕಲ್ತಿದ್ದೀರಾ? ಕರೆಂಟ್ಸೆ, ಹೌದು ಕರ್ತಿದಿರ್ತಾನೆ। ಸೊ ಆ ಒಂದು ವಿಭಕ್ತ ಚಿಹ್ನೆಗಳು ಅಲ್ಲಿ ಲುಪ್ತ ಆಗುವಂತದ್ದು। ಲುಪ್ತ ಆಗೋದಂದ್ರೆ ಮಾಯ ಆಗೋದು, ಕಾಣದೇ ಇರೋದು। ओके बच्चों, नेक्स्ट ಇಲ್ಲಿ पूर्व पद और उत्तर पद, इसका अर्थ क्या है? समास में 2 पद होते हैं। पद का मतलब होता है यहाँ पर शब्द। पहले पद को पूर्व पद और दूसरे पद को उत्तर पद कहते हैं। ನಾ ಹೇಳಿದೆ 2 ಶಬ್ದಗಳು ಸೇರಿ ಒಂದು ಸಮಾಸ ಆಗತ್ತೆ ಅಂತ ಹೇಳಿ। ಸೊ ಮೊದಲನೆಯ ಶಬ್ದಕ್ಕೆ ನಾವೇನಂತ ಕರಿತೀವಿ? ಪೂರ್ವ ಪದ। ಎರಡನೇ ಶಬ್ದಕ್ಕೆ ಏನಂತ ಕರಿತೀವಿ? उत्तर पद ಅಂತ ಹೇಳಿ ಕರಿತೀವಿ। तो फिर समास विग्रह क्या है? सामासिक शब्दों के बीच के संबंध को स्पष्ट कराना समास विग्रह कहलाता है। ಅಂದ್ರೆ ಯಾವುದೇ ಒಂದು ಸಮಸ್ತ ಪದವನ್ನ ನಿಮಗೆ ಸ್ಪಷ್ಟೀಕರಣಗೊಳಿಸಬೇಕು, ಅದರ ಅರ್ಥ ನಿಮಗೆ ಗೊತ್ತಾಗದೇ ಇರಬಹುದು, ಅದರ ಒಂದು ಸ್ಪಷ್ಟೀಕರಣಗೊಳಿಸುವ ಒಂದು ಕೆಲಸಕ್ಕೆ ನಾವೇನಂತ ಕರಿತೀವಿ? ಸಮಾಸ ವಿಗ್ರಹ। ಸಮಾಸವನ್ನ ಬಿಡಿಸೋದು, ವಿಗ್ರಹಕರಣ ಮತ್ಲಬ್ ಬಿಡಿಸೋದು ಅಂತ ಹೇಳಿ ಕರಿತೀವಿ। या समास के विभिन्न पदों के अलग अलग करने की प्रक्रिया को समास विग्रह भी कहते हैं बच्चों। ಅಥವಾ ಸಮಾಸದ ವಿಭಿನ್ನ ಅಂದ್ರೆ 2 ಪದಗಳಿರತ್ತಲ್ಲಿ, 2 ಪದಗಳನ್ನ ಬೇರೆ ಬೇರೆ ಮಾಡುವ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಸಮಾಸ ವಿಗ್ರಹ ಅಂತ ಹೇಳಿ ಕರಿತೀವಿ। ಇಲ್ಲಿ ಉದಾಹರಣೆ ಕೊಡೋದಾದ್ರೆ ನೋಡ್ರಿ, ಫಸ್ಟ್ ಸಮಸ್ತ ಪದ ಇದೆ, ಪೂರ್ವ ಪದ ಇದೆ, ಉತ್ತರ ಪದ ಇದೆ, ಸಮಾಸ ವಿಗ್ರಹ ಇದೆ। ಇಲ್ಲಿ ಸಮಸ್ತ ಪದ 2 ಪದಗಳು ಸೇರಿ ಮಾಡಿದ್ದು ಸಮಸ್ತ ಪದ ಅಥವಾ ಸಾಮಾಸಿಕ ಪದ ಅಂತ ಹೇಳಿ ಕರಿತೀವಿ। ಫಸ್ಟ್ ಒನ್ ಏನಿದೆ ಇಲ್ಲಿ? गंगा जल। गंगा जल में 2 शब्द है, एक पूर्व पद, एक उत्तर पद। पूर्व पद मतलब पहला पद होता है गंगा, उत्तर पद मतलब बाद के पद होता है जल, ಹೌದಾ? ಇವೆರಡೂ ಪದಗಳು ಸೇರಿ ಒಂದು ಸಮಸ್ತ ಪದ ಗಂಗಾಜಲ ಆಗಿರುವಂತಹದ್ದು।
ಇದನ್ನ ನಾವು ಬಿಡಿಸಿದಾಗ ಬೇರೆ ಬೇರೆ ಮಾಡಿದಾಗ ಗಂಗಾ ಕಾ ಜಲ್. ನೋಡ್ರಿ ಇಲ್ಲಿ ಕಾ ಅನ್ನುವಂಥ ವಿಭಕ್ತಿ ಚಿಹ್ನೆ ಇಲ್ಲಿ ಗಂಗಾ ಜಲ್ ಅಲ್ಲಿ ಲುಪ್ತ ಆಗಿರೋದು, ಕಾಣದೇ ಇರೋದು. ಹೌದಾ? ಅದೇ ರೀತಿಯಲ್ಲಿ ರಾಜಪುತ್ರ, ರಾಜ್ पूर्व पद, पुत्र उत्तर पद, तो फिर समास विग्रह में क्या बनता है? राजा का पुत्र. बच्चों मैं समझ रही हूं, आपको समझ में आ रहा होगा. तो फिर समास में 6 प्रकार होते हैं. मैं एक एक को आपको अभी समझाते जाऊंगी. पहला होता है अव्ययी भाव समास, कर्मधारय समास, तत्पुरुष समास, द्विगु समास, ದ್ವಂದ್ವ ಸಮಾಸ್, ಬಹುವ್ರೀಹಿ ಸಮಾಸ್. ಈ 6 ಸಮಾಸಗಳನ್ನು ನೀವಿಲ್ಲಿ ಕಲಿಯುವಂಥದ್ದು. ಎಕ್ಸಾಮಲ್ಲಿ ಒಂದು ಶಬ್ದನ ಕೊಟ್ಟು ಇದು ಯಾವ ಸಮಾಸ ಅಂತ ಗುರುತಿಸಿರಿ ಅಂತ ಕೇಳ್ಬೋದು, ಅಥವಾ ಒಂದು ಸಮಾಸವನ್ನು ಕೊಟ್ಟು ಅದನ್ನು ವಿಗ್ರಹ ಮಾಡ್ರಿ ಅಂತಾನೂ ಕೇಳ್ಬೋದು, ಅಥವಾ ವಿಗ್ರಹ ಮಾಡಿದ್ದ ಒಂದು ಕ್ವಶನನ್ನು ಕೊಟ್ಟು ಒಂದು ಪದಾನ ಕೊಟ್ಟು ಇದನ್ನ ಸಮಸ್ತ ಪದವನ್ನಾಗಿ ಸಮಾಸ ಮಾಡ್ರಿ ಅಂತ ಕೂಡ ಅವರು ಕೇಳ್ಬೋದು. ಈ ರೀತಿಯಾದ ಪ್ರಶ್ನೆಗಳು ಬರೋ ಚಾನ್ಸಸ್ ಇದೆ ಮಕ್ಕಳು. ओके, नेक्स्ट बंदिट इली समास के 6 मुख्य भाग है, मैंने अभी समझाया. यहाँ पर पहला बनता है अव्ययी भाव समास. नोड्री अव्यय का मतलब होता है यहाँ पर लुप्त हो जाना, ಕಾಣದೇ ಇರೋದು, ಅದು ಹೊರಟು ಹೋಗೋದು, ಅಲ್ಲಿಂದ ಹೋಗ್ಬಿಡತ್ತೆ ಅದು. ಸೊ ಇದರ ಅರ್ಥ ಏನು? जिस समास का प्रथम पद अव्यय हो और उसी का अर्थ प्रदान हो उसे ಅವ್ಯಯಿ ಭಾವ ಸಮಾಸ कहते हैं. ಅಂದರೆ ಯಾವುದೇ ಒಂದು ಸಮಸ್ತ ಪದದ ಪ್ರಥಮ ಪದ, ಮೊದಲ ಪದ, ಅದು ಏನಾಗತ್ತೆ ಇಲ್ಲಿ? ಅವ್ಯಯ ಆಗತ್ತೆ. ಅವ್ಯಯ ಆಗತ್ತೆ ಅಂದರೆ ಆ ಶಬ್ದದಿಂದ ಅದನ್ನು ವಿಗ್ರಹ ಮಾಡಿದಾಗ ಅದು ಹೊರಟು ಹೋಗತ್ತೆ. ಮತ್ತು ಆ ಪ್ರಥಮ ಪದನೇ ಇಲ್ಲಿ ಪ್ರಧಾನ ಆಗಿರುವಂತಹದ್ದು, ಪ್ರಾಮುಖ್ಯವಾದಂಥ ಪದ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಅವ್ಯಯಿ ಭಾವ ಸಮಾಸ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗಳಿದೆ ಮಕ್ಕಳೇ, ನೋಡ್ರಿ. ಸಾಮಾಸಿಕ ಪದ ವಿಗ್ರಹ ಇದೆ. ಯಥಾವಧಿ, ಹೌದಾ? ಯಥಾವಧಿ का यहाँ पर होता है विग्रह करने पर अवधि के अनुसार. ಅವಧಿ ಕೆ ಅನುಸಾರ. ಇಲ್ಲಿ ಯಥಾ ಅನ್ನೋದು ಏನಾಗಿದೆ? ಅವ್ಯಯ ಆಗಿದೆ. ಯಥಾ ಅನ್ನೋದು ಇಲ್ಲಿ ಏನಾಗ್ಬಿಟ್ಟಿದೆ? ಅವ್ಯಯ. ಅವ್ಯಯ ಹೋನಾ ಕಾ ಮತ್ಲಬ್ ಕ್ಯಾ ಹೋತಾ ಹೈ ಯಹಾಂ ಪರ್? ವಹಾಂ ಸೆ ಲುಪ್ತ ಹೋ ಜಾನಾ. ಅದು ನಮಗೆ ಕಾಣದೇ ಇರೋದು, ಹೌದು ತಾನೆ? ಅದು ಅವ್ಯಯ ಆಗ್ಬಿಟ್ಟಿದೆ. ಅದಕ್ಕೆ ಇದನ್ನ ಅವ್ಯಯಿ ಭಾವ ಸಮಾಸ ಅಂತ ಹೇಳಿ ಕರೆಯುವಂತಹದ್ದು. ಇನ್ನೊಂದಿದೆ ಆ ಜನ್ಮ. आ जन्म शब्द को हम अगर विग्रह करेंगे तो उसे अलग करके इसके अर्थ निकालेंगे तो इसका अर्थ क्या हो जाएगा? जन्म पर्यंत. ಹೌದಾ? ಜನ್ಮ ಪರ್ಯಂತ ಅಥವಾ ಜನ್ಮ ಸೆ ಲೇಕರ್ ಹಂಗೂ ಆಗ್ಬೋದು. ಇಲ್ಲಿ ಆ ಅನ್ನೋದು ಜನ್ಮ ಇದೆ, ಆ ಅನ್ನೋದು ಏನಾಗಿದೆ? ಅವ್ಯಯ ಆಗಿದೆ. ಇಲ್ಲಿ ಯಥಾ ಇರ್ಬೋದು, ಆ ಇರ್ಬೋದು. ಈ ಒಂದು ಸಾಮಾಸಿಕ ಅವ್ಯಯೀ ಭಾವ ಸಮಾಸದ ಪೂರ್ವ ಪದ ಆಗಿದೆ. ಪೂರ್ವ ಪದ ಅಂದ್ರೇನು? ಪ್ರಥಮ ಪದ ಆಗಿರುವಂತಹದ್ದು. ಅದೇ ರೀತಿ ಯಥಾಶಕ್ತಿ ಅಂದ್ರೆ ಶಕ್ತಿಗೆ ಅನುಸಾರ. ಯಥಾ ಅನ್ನೋದು ಇಲ್ಲಿ ಏನಾಗ್ಬಿಟ್ಟಿದೆ? ಅವ್ಯಯ ಆಗದೆ. ಪ್ರತಿದಿನ್ ಅಂದ್ರೆ ಪ್ರತ್ಯೇಕ ದಿನ್. ಇದರ ಅರ್ಥ ನೋಡ್ರಿ, ಪ್ರತಿದಿನ್ ಕಾ ಮತ್ಲಬ್ ಹೋತಾ ಹೈ ಪ್ರತ್ಯೇಕ ದಿನ, ಹರ್ ದಿನ್. ಹೌದಾ? ಪ್ರತಿದಿನ. ಇಲ್ಲಿ ಪ್ರತಿ ಅನ್ನೋದು ಏನಾಗ್ಬಿಟ್ಟಿದೆ? ಇಲ್ಲಿ ಏನಾಗಿದೆ? ಅವ್ಯಯ ಆಗಿದೆ. ಸೊ ಇದಕ್ಕೆ ನಾವು ಈ ರೀತಿ ಅವ್ಯಯ, ನಾವು ಅದನ್ನು ವಿಗ್ರಹ ಮಾಡಿದಾಗ ಶಬ್ದದ ಪ್ರಥಮ ಅಥವಾ ಪೂರ್ವ ಪದ ಎಲ್ಲಿ ನಮಗೆ ಸಿಗೋದಿಲ್ಲೋ ಅದನ್ನು ನಾವೇನಂತ ಕರಿತೀವಿ? ಅವ್ಯಯೀ ಭಾವ ಸಮಾಸ ಅಂತ ಹೇಳಿ ಕರಿತೀವಿ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೀನಿ. ಬೇಕಟ್ಕೆ, ನಿಡರ್, ಭರ್ಪೇಟ್, ಅಂಜಾನೆ. ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಪೇಜ್ ನಂಬರ್ 184 ತೆಗೆದ್ರೆ ಅಲ್ಲೂ ಕೆಲವೊಂದು ಶಬ್ದಗಳು ಇರುವಂಥದ್ದು ಮಕ್ಕಳೇ. ಅದನ್ನು ಕೂಡ ನೀವು ನೋಟ್ಸಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡ್ರಿ. ಆನಂತರ ಕೊಟ್ಟಂಥ ಶಬ್ದಗಳನ್ನು ಬೇಕಟ್ಕೆ, ನಿಡರ್, ಭರ್ಪೇಟ್, ಅಂಜಾನೆ, ಈ ಶಬ್ದಗಳನ್ನು ವಿಗ್ರಹ ಮಾಡಿ ನೋಟ್ಸಲ್ಲಿ ಬರೆದು ನಂಗೆ ಕಳಿಸ್ಬೇಕು. ಓಕೆ, ಇದ್ರ ಬಗ್ಗೆ ಏನಾದರೂ ನಿಮಗೆ ಕ್ವಾರೀಸ್ ಇದ್ದರೆ ಯು ಕ್ಯಾನ್ ಆಸ್ಕ್. ದೆನ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಇಲ್ಲಿ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಅಂದರೆ ಏನು? ಜಿಸ್ ಸಮಾಸ್ ಮೇ ಉತ್ತರ ಪದ ಪ್ರಧಾನ್ ಹೋ और पूर्व पद गौण हो उसे तत्पुरुष समास कहते हैं. ಯಾವ ಒಂದು ಸಮಾಸದಲ್ಲಿ ಉತ್ತರ ಪದ
ಏನಾಗಿರುತ್ತೆ, ಪ್ರಧಾನ ಆಗಿರುತ್ತೆ. ಮತ್ತು ಪೂರ್ವ ಪದ, ಉತ್ತರ ಪದ ಅಂತಂದ್ರೇನು, ಎರಡನೇದ್ದು. ಪೂರ್ವ ಅಂದರೆ ಮೊದಲನೇ ಪದ, ಹೌದು ತಾನೆ. ಇಲ್ಲೇನಾಗಿರುತ್ತೆ, ಪೂರ್ವ ಪದ ಅನ್ನುವಂಥದ್ದು ಗೌಣ ಆಗಿರುತ್ತೆ, ಉತ್ತರ ಪದ ಪ್ರಾಮುಖ್ಯವಾಗಿರುತ್ತೆ. ಇಂಥದಕ್ಕೆ ನಾವು तत्पुरुष समास ಅಂತ ಹೇಳಿ ಕರಿತೀವಿ. इनके निर्माण में दो पदों के बीच कारक चिन्हों का लोप हो जाता है, जैसे ಗಂಗಾಜಲ್ ಗಂಗಾ ಕಾ ಜಲ್. ಅಂದ್ರೆ ಇಂಥ ಒಂದು ಸಮಾಸಗಳಲ್ಲಿ ಏನಾಗುತ್ತೆ ಅಂದ್ರೆ, ಇದನ್ನು ವಿಗ್ರಹ ಮಾಡಿದಾಗ ಕಾರಕ ಚಿಹ್ನೆಗಳು ಕರ್ತಾನೆ, ಕರ್ಮ್ಕೋ ಇವೆಲ್ಲ ಇದೆಯಲ್ಲ, ಕರಣ್ ಸೆ, ಹೌದು ತಾನೆ. ಇವೆಲ್ಲ ಏನಾಗುತ್ತೆ, ಸೇ, ಕೋ, ಕಾ, ಕೇಲಿಯೇ, ಮೇ, ಪರ್ ಇವೆಲ್ಲ ಏನಾಗುತ್ತೆ ಇಲ್ಲಿ ಲುಪ್ತ ಆಗೋದು, ಅದು ಅಲ್ಲಿ ಕಾಣದೇ ಇರೋದು, ಚಿಹ್ನೆಗಳು ಹೊರಟು ಹೋಗೋದು. ಇಂಥದಕ್ಕೆ ನಾವೇನಂತ ಕರಿತೀವಿ, तत्पुरुष समास. विभक्तियों के नाम के अनुसार तत्पुरुष समास के 6 भेदिए. ವಿಭಕ್ತಿಗಳು ಕಾರಕಗಳು ಎಷ್ಟಿದೆ, 6 ಇದೆ, ಹೌದು ತಾನೆ. ಅದ್ರ ಪ್ರಕಾರ ಇಲ್ಲಿ ಏನಾಗುತ್ತೆ, ಈ ಒಂದು 7 ಇರುವಂಥದ್ದು ಆ್ಯಕ್ಚುಲಿ. ಆದರೆ ಅಲ್ಲಿ ಯಾವುದು ಸಂಬೋಧನಾ ಕಾರಕ ಅನ್ನುವಂಥದ್ದು ಇಲ್ಲಿ ಬರೋದಿಲ್ಲ. ಹೇ, ಅರೆ ಅವು ಲುಪ್ತ ಆಗುವಂಥ ಕ್ವಶನ್ ಇರೋದಿಲ್ಲ. ಆದ್ದರಿಂದ ವಿಭಕ್ತಿಗಳ ಅನುಸಾರ ಇದನ್ನು 6 ತತ್ಪುರುಷ ಸಮಾಸಗಳನ್ನಾಗಿ ಮಾಡಲಾಗ್ತಿದೆ ಮಕ್ಕಳೇ. ಇಲ್ಲಿ ಫಸ್ಟ್ ಒನ್ ಬರುತ್ತೆ ಕರ್ಮ तत्पुरुष समास. ಇಲ್ಲಿ ಕೋಶಕಾರ, ಕೋಶಕಾರ का मतलब क्या होता है, ಕೋಶ को करने वाला. ಇಲ್ಲಿ ಏನಾಯಿತು, ಕೋಶಕ್ಕೆ करने वाला ಇದ್ರ ಅರ್ಥ ಆಗುತ್ತೆ ಕೋಶಕಾರ ಅಂದ್ರೆ, ಹೌದು ತಾನೆ. ಇಲ್ಲಿ ಕೋ ಅನ್ನೋ ಪದ ಏನಾಗಿದೆ, ಕರ್ಮ ತತ್ಪುರುಷ ಸಮಾಸದಲ್ಲಿ ಕೋ ಅನ್ನುವಂಥ ವಿಭಕ್ತಿ ಚಿಹ್ನ ಲೋಪ ಆಗಿದೆ. ಅದೇ ರೀತಿಯಲ್ಲಿ ಕರಣ್ तत्पुरुष, यहाँ पर क्या होता है, करण तत्पुरुष में उदाहरण देखिए आप, मन चाह, इसका अर्थ होता है मन से चाह. ಇಲ್ಲಿ ಸೇ ಅನ್ನುವಂಥ ಕರಣ ಏನಾಯಿತು, ವಿಭಕ್ತಿ ಚಿಹ್ನೆ ಇಲ್ಲಿ ಲೋಪ ಆಗಿದೆ. ಸಂಪ್ರದಾನ ತತ್ಪುರುಷ, ಸಂಪ್ರದಾನ ತತ್ಪುರುಷ ಸಮಾಸ. ಇದರಲ್ಲಿ ಏನಾಗುತ್ತೆ, ಒಂದು ಉದಾಹರಣೆ ನೋಡ್ರಿ, ಮಾರ್ಗವ್ಯಯ. ಮಾರ್ಗವ್ಯಯ ಅಂದ್ರೆ ಮಾರ್ಗ के लिए व्यय, मार्ग के लिए व्यय. आप देख रहे हो यहाँ पर संप्रदान तत्पुरुष में संप्रदान तत्पुरुष विभक्ति चिन्ह क्या होता है, के लिए. यहाँ पर क्या हो रहा है, लोप हो रहा है बच्चों. इसी तरह अपादान तत्पुरुष, अपादान तत्पुरुष में क्या होता है, देश निकाला. मतलब क्या है यहाँ पर, देश से निकाला. यहाँ पर से का अर्थ बनता है पृथक हो जाना. पृथक का मतलब होता है लोप होना. ಅಂದ್ರೆ ದೇಶದಿಂದ ಹೊರಗೆ ಹಾಕಿದ ಅಂತ ಅರ್ಥ ಆಗುತ್ತೆ. ದೇಶ ಮತ್ತು ಆ ಒಬ್ಬ ವ್ಯಕ್ತಿಗೆ ಏನಾಗ್ಬಿಟ್ಟಿದೆ ಇಲ್ಲಿ, अलग, दोनों अलग अलग हो चुके, वहां से निकाल दिया गया है, पृथक कर दिया गया है. इसलिए देश निकाला अपादन तत्पुरुष समास. तो फिर अपादन, अपादन का अपादन विभक्ति चिन्ह क्या होता है, से. ओके बच्चों. बाद में संबंध तत्पुरुष. संबंध आपको पता है का के की, है कि नहीं. संबंध तत्पुरुष में यहाँ पर उदाहरण बनता है गंगा जल, मतलब गंगा का जल. ಹೌದಾ. ಇಲ್ಲಿ ಗಂಗೆ, ಗಂಗಾ ನದಿಗೆ ಮತ್ತು ನೀರಿಗೆ ಸಂಬಂಧ ಇದೆ. ಗಂಗಾ ಜಲ್, गंगा का जल. तो फिर संबंध तत्पुरुष समास के विभक्ति चिन्ह का यहाँ पर क्या हो रहा है, लोप हो रहा है. इसी तरह अधिकरण तत्पुरुष, अधिकरण में क्या होता है, मे पर विभक्ति चिन्ह है कि नहीं बच्चों. तो फिर अधिकरण तत्पुरुष समास में इसका उदाहरण यहाँ पर ये बनता है नगरवास, मतलब नगर में वास. ನಗರದಲ್ಲಿ ವಾಸಿಸುವವರಿಗೆ ನಾವೇನಂತ ಕರಿತೀವಿ, ನಗರವಾಸಿ, ನಗರವಾಸ್ ಅಂತ ಕರಿತೀವಿ. ಇಲ್ಲಿ ಅಧಿಕರಣ ತತ್ಪುರುಷ ಸಮಾಸದಲ್ಲಿ ಏನಾಗ್ತಾ ಇದೆ, ಅಧಿಕರಣ ವಿಭಕ್ತಿ ಚಿಹ್ನೆ ಮೇ, ಇನ್ನೊಂದು ಪರ್ ಅಂತ ಕೂಡ ಅಧಿಕರಣ ವಿಭಕ್ತಿ ಚಿಹ್ನೆ ಇದೆ. ಆದರೆ ಇಲ್ಲಿ ನಗರ್ ಮೇ ವಾಸ್, ಅಧಿಕರಣ ವಿಭಕ್ತಿ ಚಿಹ್ನೆ ಇಲ್ಲಿ ಮೇ ಏನಾಗ್ತಾ ಇದೆ, ಲೋಪ ಆಗ್ತಾ ಇದೆ. ಆದ್ರಿಂದ ಒಂದು समस्त पदवन्ना विग्रह माडिदाग, जब भी आप समस्त पद को विग्रह करते हो, जहां पर भी आपको विभक्ति चिन्ह लोप हो जाते हैं, आपको समझना है ये तत्पुरुष समास. ओके बच्चों, अगर आप बार बार इसे सुनोगे आप परफेक्ट हो जाओगे, नो प्रॉब्लम. लिखते वक्त भी आपको हर सेंटेंस को, हर शब्द को स्पेल करते करते लिखना है, तो फिर आप डेफिनेटली इसमें परफेक्ट हो जाओगी. नो कन्फ्यूजन्स आर हियर. ओके बच्चों. नेक्स्ट वन यहाँ पर आता है कर्मधारय समास. इसका मतलब क्या है,
जो समास विशेषण विशेष्य और उपमेय उपमान से मिलकर बनते हैं उन्हें कर्मधारय समास कहते हैं. ಅಂದ್ರೆ ಯಾವ ಸಮಾಸದಲ್ಲಿ ವಿಶೇಷಣ ವಿಶೇಷ್ಯ ಅಥವಾ ಉಪಮೇಯ ಉಪಮಾನ ಅವು ಇರ್ತಾವೋ ಅದನ್ನ ನಾವೇನಂತ ಕರಿತೀವಿ, ಅದರಿಂದ ಆ ಒಂದು ಸಮಸ್ತ ಪದ ಆಗಿರುತ್ತೋ ಅದಕ್ಕೆ ನಾವು ಕರ್ಮಧಾರಯ ಸಮಾಸ ಅಂತ ಹೇಳಿ ಕರಿತೀವಿ. ಇಲ್ಲಿ ಕೆಳಗಡೆ ಒಂದು ब्लैक ಅಲ್ಲಿ ನಾನು ब्रैकेट ಅಲ್ಲಿ नोट ಅನ್ನು ಕೊಟ್ಟಿದ್ದೀನಿ. विशेषण का अर्थ संज्ञा या सर्वनाम का विशेषता बताता हो. आप इंग्लिश में इसे कहेंगे एडजेक्टिव. ಯಾವ ಒಂದು ವ್ಯಕ್ತಿ ಅಥವಾ ವಸ್ತುವಿನ ವಿಶೇಷತೆಯನ್ನು ನಾವು ಹೇಳ್ತೀವೋ ಅದಕ್ಕೆ ನಾವು ವಿಶೇಷಣ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಯಾವ ವಸ್ತುವಿನ ವಿಶೇಷಣವನ್ನ ಹೇಳ್ತಾ ಇದ್ದೇವೋ ಆ ವಸ್ತುವಿಗೆ ನಾವು ವಿಶೇಷ್ಯ ಅಂತ ಹೇಳಿ ಕರಿತೀವಿ. यहाँ पर उदाहरण है चरण कमल, अंदर कमल के समान चरण. चरण कमल का अर्थ क्या होता है? यहाँ पर कमल के समनाद पादगळु. चरण का मतलब होता है पाद, फीट. अंदर ಕಮಲಕ್ಕೆ ಸಮಾನವಾದ ಚರಣ ಅಂದ್ರೆ ಇಲ್ಲಿ ಆ ಕಾಲುಗಳನ್ನ ಕಮಲಕ್ಕೆ ಏನಾಗ್ತಾ ಇದೆ ಹೋಲಿಸ್ತಾ ಇದ್ದೀವಿ, ಅಥವಾ ಆ ಕಾಲುಗಳ ವಿಶೇಷಣ ಇಲ್ಲಿ ಏನು? ಕಮಲ. ಹೌದು ತಾನೆ? ಸೊ ಯಾಪರ್ ಏನಾಗುತ್ತೆ ಇಲ್ಲಿ ಕಮಲ್ ಅನ್ನುವಂಥದ್ದು ವಿಶೇಷಣ ಆದ್ರೆ ಚರಣ್ ಅನ್ನುವಂಥದ್ದು ವಿಶೇಷ್ಯ ಆಗತ್ತೆ ಮಕ್ಕಳೇ. सेकंड वन कमल नयन. कमल के समान नयन. नयन का मतलब होता है आंख. नयन अंद्रेनु कಣ್ಣು, ಐಸ್. ಅಂದ್ರೆ ಕಮಲದಂತ ಕಣ್ಣುಗಳು ಇಲ್ಲಿ ಹೋಲಿಸಲಾಗ್ತಾ ಇದೆ, ಅಥವಾ ಆ ಕಣ್ಣಿನ ವಿಶೇಷಣವನ್ನ ಇಲ್ಲಿ ಹೇಳ್ತಾ ಇದ್ದೀವಿ ನಾವು. ಇಲ್ಲಿ ಕಣ್ಣು ವಿಶೇಷ್ಯ ಆದ್ರೆ ಕಮಲ ಅನ್ನುವಂಥದ್ದು ಅದರ ವಿಶೇಷತೆ ಅಥವಾ ವಿಶೇಷಣ. ಸೊ ಕಮಲದಂತ ಕಣ್ಣು, ಇಲ್ಲಿ ಕಣ್ಣಿನ ವಿಶೇಷಣವನ್ನ ಇಲ್ಲಿ ಹೇಳಲಾಗತ್ತೆ. ಸೊ ಇದು कर्मधारय समास. नील गगन. नील है जो गगन. गगन का मतलब होता है आसमान, स्काई. स्काई कैसा होता है? इज इट इन ब्लू कलर? राइट, करेक्ट. सो नील है जो गगन ಅಂದ್ರೆ ಗಗನ ನೀಲಿಯಾಗಿದೆ, ನೀಲಿಯಾಗಿರುವಂತ ಆಕಾಶ ಅಂತ ಹೇಳಿರುವಂತಹದ್ದು ಮಕ್ಕಳೇ. ಸೊ ಇಲ್ಲಿ ಆ ಒಂದು ಆಕಾಶದ ವಿಶೇಷಣ ಏನು? ಬ್ಲೂ ಕಲರ್, ನೀಲಿ ಬಣ್ಣ ಆಗಿರೋದು. ಆದ್ರಿಂದ ಯಾವುದೇ ಒಂದು ವಸ್ತು ಅಥವಾ ಒಂದು ವ್ಯಕ್ತಿಯ, ಒಬ್ಬ ವ್ಯಕ್ತಿಯ ವಿಶೇಷಣವನ್ನ ಹೇಳ್ತೀವಲ್ಲ, ಸೊ ಅದೇನಾಗತ್ತೆ ಇಲ್ಲಿ कर्मधारय समास ಅಂತ ಆಗತ್ತೆ. आई थिंक यू अंडरस्टूड बेटर दिस. ओके, नेक्स्ट वन यहाँ पर आता है. यहाँ पर और एक उदाहरण देती हूँ मैं. सुंदर लड़की. लड़की कैसी है? सुंदर है. लड़की की विशेषता यहाँ पर क्या है? सुंदर. तो फिर यहाँ पर सुंदर विशेषण, लड़की विशेष्य. नीलकंठ. नील विशेषण, कंठ विशेष्य. कंफ्यूजन ना हो बच्चों, आपको अच्छे से समझना है. It's not only used for in your SSLC examination, but it used in ever. You are using this whenever you are going to talk in Hindi. It's more important to know how Hindi grammar. Understand students? Next यहाँ पर आता है द्विगु समास. इस समास का पहला पद संख्यावाचक होता है और संपूर्ण पद समूह का बोध कराता है. नोड्री, द्विगु, द्वि, दो. द्वि क्या इंडिकेशन कर रहा है? संख्या, नंबर्स. नंबर्स अನ್ನ ಇಲ್ಲಿ इंडिकेट ಮಾಡ್ತಾ ಇದೆ. इस समास का पहला पद संख्यावाचक होता है. ಸಮಾಸದಲ್ಲಿ ಎರಡು ಪದಗಳು ಬರುತ್ತೆ, ಎರಡು ಪದಗಳು ಸೇರಿ ಒಂದು ಸಮಸ್ತ ಪದ ಅಥವಾ ಸಮಾಸಿಕ ಪದ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಆ ಎರಡು ಪದಗಳ ಪೂರ್ವ ಪದ ಅಂದ್ರೆ ಮೊದಲ ಪದ ಸಂಖ್ಯೆಯನ್ನ ಸೂಚಿಸುತ್ತೆ, ಅದಕ್ಕೆ ನಾವು ದ್ವಿಗು ಸಮಾಸ ಅಂತ ಕರಿತೀವಿ. ಮತ್ತು ಸಂಪೂರ್ಣ ಸಮಸ್ತ ಪದ ಏನನ್ನ ತೋರಿಸುತ್ತೆ? ಸಮೂಹವನ್ನ ತೋರಿಸುತ್ತೆ. ಉದಾಹರಣೆಗೆ ಇಲ್ಲಿ ನೋಡ್ರಿ, पंचवटी, पंच, चौरा, पंच, ये सभी क्या है? ये सभी संख्या सूचक है. पंचवटी जब हम विग्रह करते हो तो वो क्या बनता है? पंचवट वृक्षों का समूह.
ಹೌದಾ? ಪಂಚ್ 5 ವಟ್ ವೃಕ್ಷೋಂಕ ಸಮೂಹ, ಇದು ಸಮೂಹವನ್ನು ಸೂಚಿಸುತ್ತೆ. 5 ಅನ್ನುವಂಥ ಒಂದು ಗ್ರೂಪ್ ಅನ್ನು ಸೂಚಿಸ್ತಾ ಇದೆ. ಅದೆಲ್ಲದೂ ಸೇರಿ ಒಂದು ಸಮೂಹ ಆಗಿದೆ. ಚೌರಾಹ 4 ರಾಸ್ತೋಂಕ ಸಮಾಹಾರ್, ಹೌದಾ? 4 ರಸ್ತೆಗಳು ಕೂಡಿರೋದು, 4 ರಸ್ತೆಗಳ ಸಮೂಹ, ಅದು ಒಂದಕ್ಕೊಂದು ಕೂಡತ್ತೆ, ಸರ್ಕಲ್ ಅಂತ ನಾವು ಕರಿತೀವಿ. ಪಂಚತತ್ವ 5 ತತ್ವೋಂಕ ಸಮೂಹ, ನಮ್ಮ ಈ ಸೃಷ್ಟಿ ಇರೋದೇ ಪಂಚತತ್ವಗಳ ಮೇಲೆ, ಹೌದು ತಾನೆ? ಈ 5 ತತ್ವಗಳಿಂದ ನಮ್ಮ ಸೃಷ್ಟಿ ಆಗಿರುವಂತಹದ್ದು, ಇದು ಒಂದು ಸಮೂಹ, 5 तत्वों का समूह। नेक्स्ट यहाँ पर आता है उदाहरण द्विगु समास के लिए। सत्सई 7 सौ का समूह, त्रिधारा 3 धाराएं, सॉरी यहाँ पर स्पेलिंग उल्टा है, दापाए हुआ है, आपको रा करना है, 3 धाराएं। शताब्दी 100 वर्षों का समूह, 12 मास 12 मासों का समूह, त्रिवेणी 3 वेणियों का समूह, नवरत्न 9 रत्नों के समूह, त्रिलोक 3 लोक का समूह, नवग्रह का समूह, चौपाई 4 पाई का समूह। ಓಕೆ, ಇದೇ ರೀತಿಯಲ್ಲಿ ನೀವು ಬೇರೆ ಬೇರೆ ಉದಾಹರಣೆಗಳನ್ನು ಮಾಡ್ತಾ ಹೋದರೆ ಡೆಫಿನೆಟ್ಲಿ ಯು ಆರ್ ನಾಟ್ ಇನ್ ಕನ್फ्यूजन चिल्ड्रन। नेक्स्ट यहाँ पर आता है द्वंद्व समास। इस समास में 2 पद होते हैं। ಈ ಸಮಾಸದಲ್ಲೂ ಕೂಡ 2 ಪದಗಳಿರುತ್ತೆ, ತಥಾ दोनों पदों की प्रधानता होती है। ಅವೆರಡೂ ಪದಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು ಒಂದು ಪ್ರಾಮುಖ್ಯತೆ ಇನ್ನೊಂದು ಗೌಣ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರೋದಿಲ್ಲ. पूर्व पद उत्तर पद ಎರಡೂ ಪದಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. इनका विग्रह करने के लिए और एवं तथा या अथवा शब्दों का प्रयोग किया जाता है। ಈ ಒಂದು ಎರಡೂ ಪದಗಳನ್ನು ವಿಗ್ರಹ ಮಾಡಬೇಕಾದ್ರೆ ಔರ್ ಏವಂ ತಥಾ ಯಾ ಅಥವಾ ಶಬ್ದಗಳನ್ನು ಇಲ್ಲಿ ಉಪಯೋಗಿಸಿ ಅವುಗಳನ್ನು ವಿಗ್ರಹ ಮಾಡ್ತೀವಿ. ವಿಗ್ರಹ ಮಾಡೋದಂದ್ರೆ ಬಿಡಿಸಿ ಬರಿತೀವಿ, ಅದರ ಅರ್ಥವನ್ನು ಹೇಳ್ತೀವಿ. ಶಬ್ದೋं का प्रयोग किया जाता है। ಇಲ್ಲಿ ಒಂದು सूचना है, ज्यादातर द्वंद्व समास विलोम शब्द होते हैं। द्वंद्व समास ಏನಾಗಿರುತ್ತೆ, ವಿಲೋಮ ಶಬ್ದಗಳು ಆಗಿರುತ್ತೆ। विलोम आपको पता है ना, विलोम का अर्थ क्या होता है? अपोजिट वर्ड्स, ಹೌದು ತಾನೆ? ಅದರ ಅಪೋಸಿಟ್ ಅಲ್ಲಿ ಎರಡು ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ, ಹೌದು ಇಲ್ಲ? ಸೊ ಅದೇ ರೀತಿ ಜೋಡಿ ಪದ ಅಂತಲೂ ಕೂಡ ನಾವೇನು ಹೇಳ್ಬೋದು, ವಿಲೋಮ್ ಶಬ್ದನೂ ಆಗಿರುತ್ತೆ. ಈಗ ऊपर या नीचे विलोम है तो माता पिता, ತಂದೆ ಅಥವಾ ತಾಯಿ, ಮಾತಾ और ಪಿತಾ, ಹೌದು ತಾನೆ? ಈ ರೀತಿಯಲ್ಲಿ ವಿಲೋಮ ಮತ್ತು ಇನ್ನೊಂದೇನಾಗಿರುತ್ತೆ, ಇದು ಜೋಡಿ ಪದ ಅಂತ ಕೂಡ ನಾವು ಇಲ್ಲಿ ಕರಿಬಹುದು ಇದನ್ನ. ಓಕೆ, ಇಲ್ಲಿ ಸಮಾಸಿಕ ಪದ ಮತ್ತು ವಿಗ್ರಹಗಳನ್ನು ನೋಡ್ರಿ. ಹಾನಿ लाभ, ये क्या है? विलोम शब्द है। इसको विग्रह करने पर हानि या लाभ हम लिखते हैं, ये द्वंद्व समास है। नर नारी, नर और नारी, माता पिता, माता और पिता। इसी तरह और उदाहरण है यहाँ पर देखिए, सीता राम, सीता और राम, पाप पुण्य, पाप अथवा पुण्य, सुबह शाम, सुबह और शाम, सुख दुख, सुख या दुख, भला बुरा, भला या बुरा, 2 4, 2 और 4, इधर उधर, इधर या उधर। इस तरह क्या होता है बच्चों, ये सारे द्वंद्व समास में जो आते हैं वे ज़्यादातर विलोम शब्द होते हैं। आपको इस तरह अगर आपको शब्द मिले तो आपको लिख देना है द्वंद्व समास। ठीक है बच्चों। नेक्स्ट यहाँ पर आता है बहुव्रीहि समास। बहुव्रीहि का अर्थ क्या है? अन्य पद प्रधान समास को बहुव्रीहि पद समास कहते हैं। ಅಂದ್ರೆ ಈ ಒಂದು ಏನು ಪದ ಕೊಟ್ಟಿದಾರಲ್ಲ ಅದು ಏನನ್ನ ಸೂಚಿಸುತ್ತೆ? ಬೇರೆನೇ ಅರ್ಥ ಕೊಡುವಂತಹದ್ದು, ಆ ಶಬ್ದಕ್ಕೆ ಬೇರೆ ಅರ್ಥ ಕೊಡುವಂತ ಸಮಾಸಕ್ಕೆ ನಾವೇನನ್ನ ಕರಿತೀವಿ? ಬಹುವ್ರೀಹಿ ಸಮಾಸ್ ಅಂತ ಹೇಳಿ ಕರಿತೀವಿ। इसमें दोनों पद किसी अन्य अर्थ को व्यक्त करते हैं। ಅಲ್ಲಿರುವಂತ ಎರಡೂ ಪದಗಳು ಸೇರಿ ಒಂದು ಸಮಾಸ ಆಗುತ್ತೆ, ನಿಮಗೆ ಗೊತ್ತಿದೆ. ಆ ಎರಡೂ ಪದಗಳು ಸೇರಿ ಬೇರೆನೇ ಅರ್ಥ ಕೊಡುವಂತಹದ್ದು, ಅದು ಬೇರೆ ಅರ್ಥವನ್ನ ವ್ಯಕ್ತಪಡಿಸುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? बहुव्रीहि। और वे किसी अन्य संज्ञा के विशेषण की भांति कार्य करते हैं। ಅಂದ್ರೆ
ಅದು ಬೇರೆ ಒಬ್ಬ ನಾಮಪದದ ಒಂದು ವಿಶೇಷತೆಯನ್ನ ಹೇಳುತ್ತೆ ಆ ಎರಡೂ ಸಮಸ್ತ ಪದಗಳು. ಅರ್ಥ ಆಯ್ತಲ್ಲ? ಆ ಎರಡೂ ಪದಗಳು ಬೇರೆ ವ್ಯಕ್ತಿಯ ವಿಶೇಷಣವನ್ನ, ಬೇರೆ ಒಂದು ನಾಮಪದದ ವಿಶೇಷತೆಯನ್ನ ಹೇಳ್ತಾ ಇರತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬಹುವ್ರೀಹಿ ಸಮಾಸ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸಮಾಸಿಕ್ ಪದ ಇದೆ, ವಿಗ್ರಹ ಮಾಡಿದಂತಾದಿದೆ. ದಶಾನನ್, ದಶ ಪ್ಲಸ್ ಆನನ್, ಇದನ್ನ ಬಿಡಿಸಿ ಬರೆದಾಗ दश है आनन जिसके, आनन का मतलब यहाँ पर होता है सिर, ತಲೆ. 10 ತಲೆಗಳು ಇರುವಂತ ವ್ಯಕ್ತಿ ಅವನು ಯಾರು? ರಾವಣ. ನೋಡ್ರಿ, ರಾವಣನ ವಿಶೇಷತೆಯನ್ನ, ಇದು ವಿಶೇಷಣವನ್ನ ಇದು ಹೇಳ್ತಾ ಇದೆ ದಶಾನನ್. 10 ತಲೆಗಳುಳ್ಳವನು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. दशानन, दश है 10, 10 का पता है ना आपको? 10. 10 है आनन जिसके, तो फिर ರಾವಣ का ವಿಶೇಷಣ क्या है यहाँ पर? 10 सिर. ಈ ಒಂದು ವಿಶೇಷತೆಯನ್ನ ಇದು ಇಲ್ಲಿ ಸೂಚಿಸ್ತಾ ಇದೆ. देन पंचानन, पंचानन का मतलब होता है 5 है मुख जिसके, 5 ಮುಖಗಳುಳ್ಳವನು ಯಾರು? ಶಂಕರ್, ಶಂಕರ್ ಜಿ. ಗಿರಿಧರ್, ಗಿರಿ ಕೋ ಧಾರಣ करने वाला ಶ್ರೀ ಕೃಷ್ಣ, ಶ್ರೀ ಕೃಷ್ಣ ತನ್ನ ಕಿರಿಬೆರಳಲ್ಲಿ ಒಂದು ಬೆಟ್ಟನೆ ಧಾರಣೆ ಮಾಡಿದ್ದಾನೆ. ಹೌದು ತಾನೆ? ಇದು ಏನನ್ನ ಸೂಚಿಸುತ್ತೆ? ಅವನ ಒಂದು ವಿಶೇಷತೆಯನ್ನ ಸೂಚಿಸ್ತಾ ಇದೆ ಗಿರಿಧರ್. गिरी को धारण करने वाला व्यक्ति कौन है? श्री कृष्ण. श्री कृष्ण का विशेषण यहाँ पर क्या होता है? गिरी को धारण करना. तो फिर यह शब्द क्या बनता है? समस्त पद गिरिधर. समझ में आ रहा है बच्चों? यहाँ पर ब्रैकेट में मैंने लिखा है बहुव्रीहि समास में विग्रह करने पर अंत में जिसका, जिसके, जिसकी या वाला, वाले, वाली आते हैं. ಅಂತಲ್ಲಿ ಅಂದ್ರೆ ಎಂಡಲ್ಲಿ, ಆ ಒಂದು ವಿಗ್ರಹ ಮಾಡಿದಂಥ ಸೆಂಟೆನ್ಸಿನ ಎಂಡಲ್ಲಿ ಜಿಸ್ಕಾ, ಜಿಸ್ಕೆ, ಜಿಸ್ಕಿ, ವಾಲಾ, ವಾಲೆ, ವಾಲಿ ಈ ಶಬ್ದಗಳನ್ನು ಕೂಡಿಸಿ ನಾವು ಅದನ್ನು ಎಂಡಲ್ಲಿ ಈ ಶಬ್ದಗಳನ್ನು ಕೊಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಮಕ್ಕಳೇ? ಬಹುವ್ರೀಹಿ ಸಮಾಸ ಅಂತ ಹೇಳಿ ಕರೆಯೋದುಂಟು. ಇದು ಮತ್ತೆ ಬೇರೆ ಉದಾಹರಣೆಗಳನ್ನು ನೋಡೋದಾದ್ರೆ ಶ್ವೇತಾಂಬರಿ, ಶ್ವೇತ ಅಂಬರ್, अंबर का मतलब होता है यहाँ पर वस्त्र. श्वेत अंबर वाली, श्वेत वस्त्र वाली कौन है? सरस्वती. सरस्वती की विशेषण यहाँ पर, वे जब भी आप सरस्वती का एक पिक्चर इमेज देखती हो फोटो में, श्वेत अंबर ಅಂದ್ರೆ ಬಿಳಿ ಸೀರೆಯನ್ನ ಉಟ್ಟಂತವಳು ಅಂತ ಅರ್ಥ ಆಗತ್ತೆ. ಅವ್ರು ಯಾರು? ಸರಸ್ವತಿ. ಲಂಬೋದರ, ಲಂಬ है उधर जिसका, लंबा है उधर. उधर ಅಂದ್ರೆ ಏನು? ಹೊಟ್ಟೆ. ಗಣೇಶ ತುಂಬಾ ತಿಂತಾರೆ, ಹೊಟ್ಟೆ ಡುಮ್ಮ ಅಂತ ನಾವು ಕರಿತೀವಿ. ಹೌದು ತಾನೆ? ಲಂಬಾ है जिसका उधर, वो कौन है? गणेश. चक्रपाणी, चक्र है पानी, पानी का मतलब यहाँ पर होता है हाथ, कई. हाथ में जिसका, ओके, ಯಾರ ಕೈಯಲ್ಲಿ ಚಕ್ರ ಇದೆಯೋ, ಯಾರ ಕೈಯಲ್ಲಿದೆ ಚಕ್ರ? ಶ್ರೀ ವಿಷ್ಣು. विष्णु भगवान को हम कहते हैं चक्रपाणी. त्रिनेत्र, 3 है नेत्र जितके. ನೋಡ್ರಿ, ಯಾರಿಗೆ 3 ಕಣ್ಣುಳ್ಳವನು ಅಂತ ಕರಿತೀವಿ. वो कौन है? शिव. शिव का विशेषण है 3 ಕಣ್ಣುಗಳುಳ್ಳವನು, त्रिनेत्र. नीलकंठ, नील है कंठ जिसका, वो भी शिव है. ಯಾರ ಕಂಠ ನೀಲಿಯಾಗಿದೆಯೋ ಅದು ಶಿವ ಮಾತ್ರ ನಮ್ಮ ಮನಸ್ಸಲ್ಲಿ ಬರೋದು. ಶಿವನ ಒಂದು ವಿಶೇಷತೆ ಅದು. ಹೌದಾ? ಯಾವ ಒಂದು ಸಮಸ್ತ ಪದದಿಂದ ಬೇರೆ ಒಂದು ನಾಮಪದದ ವಿಶೇಷಣವನ್ನು ನಾವು ಹೇಳ್ತೀವೋ ಅದನ್ನು ನಾವೇನಂತ ಕರಿತೀವಿ? ಬಹುವ್ರೀಹಿ ಸಮಾಸ ಅಂತ ಹೇಳಿ ಕರಿತೀವಿ ಮಕ್ಕಳೇ. ನಾನು ಅನ್ಕೊಳ್ತಾ ಇದ್ದೀನಿ ನಿಮಗೆ ಅದೆಲ್ಲ ಅರ್ಥ ಆಗ್ತಾ ಇದೆ ಅಂತ ಹೇಳಿ. ನೀವು 1 ಸತಿ ಬಿಟ್ಟು 2 ಸತಿ ವಿಡಿಯೋನ ವಾಚ್ ಮಾಡಿದ್ರೆ, एक या 2 बार आप इस वीडियो को देखोगे, आपको ट्रिक्स समझ में आ जाएगी. आप अच्छे से समास को समझ भी पाएंगे बच्चों. अगर एनी क्वेरीज हो तो, आपको कंफ्यूजन है तो आप मुझसे कमेंट बॉक्स में पूछ सकते हो. ओके, थैंक यू बच्चों.